ಸರ್ ರಾಜಣ್ಣ ಅವರು ಸ್ಪಷ್ಟನೆ ಕೊಟ್ಟಂತ ಬಳಿಕನೂ ಕೂಡ ಕಾಂಗ್ರೆಸ್ನ ಒಂದು ಬಣ ಅವ್ರನ್ನ ಅನುಮಾನದಿಂದ ನೋಡ್ತಾ ಇದೆ ಸರ್. ಬಿಜೆಪಿಗೆ ಹೋಗ್ತಾರೆ, ಬಿಜೆಪಿಗೆ ಹೋಗ್ತಾರೆ, ಅರ್ಜಿ ಹಾಕೊಂಡಿದ್ದಾರೆ, ಬಿಜೆಪಿ ಒಂದು ಕಾಲು ಇಟ್ಬಿಟ್ಟಿದ್ದಾರೆ. ನಿಮ್ಮ ಆಪ್ತರಾಗಿರೋದ್ರಿಂದ ನಿಮ್ಮ ಅಭಿಪ್ರಾಯ ಏನು? ಅವ್ರು ಹೇಳಿದಾರೆ ನಾಯಲ್ಲಿ ಹೋಗಲ್ಲ ಅಂತೀವಿ. ನನಗೆ ಹಂಗೆ ಪ್ರಚಾರ ಮಾಡ್ತಾರೆ, ನಾಯನ್ ಮಾಡ್ಲಿಕ್ಕಾಗಲ್ಲ, ನಾಯಲ್ಲಿ ಹೋಗೋಲ್ಲ ಅಷ್ಟರಲ್ಲಿ ಅಂತ ಹೇಳಿದ್ದಾರೆ. ಇದು ನಮ್ಮ ಪಾರ್ಟಿಯಲ್ಲಿ ಒಬ್ಬರಿಗೆ ಅಲ್ಲ, 3-4 ಜನಕ್ಕೆ ಹಿಂಗಿದೆ. ಬಿಜೆಪಿ ಹೋಗ್ತಾರೆ, ಬಿಜೆಪಿ ಹೋದ್ರೆ ಒಬ್ಬರಿಗೆ ಅಲ್ಲ, 3-4 ಜನಕ್ಕೆ ಇದು ಸಂಸದರ ಸೇರಿ ನೋಡ್ತಾರ ಕೂಡ ಇದೆ. ಯಾರು ಕೂಡ ಹೋಗೋಲ್ಲ. ಅಲ್ಲ ಸರ್, ರಾಜಣ್ಣ ಏನಾದ್ರು ಮತ್ತೆ ಕ್ಯಾಬಿನೆಟ್ ತಗೊಂತಾರೆ ಅನ್ನೋ ಕಾರಣಕ್ಕೋಸ್ಕರ ಇಂಥದ್ದೊಂದು ದಾಳ ಉರುಳಿಸ್ತಾ ಇದ್ದಾರ ಅಂತ. ತಗೊಳ್ಳೋದು ಬಿಡೋದು ಹೈಕಮಾಂಡ್ ಬಿಟ್ಟ ವಿಚಾರ. ನಾನು ರಾಜಣ್ಣರ ಸ್ಪಷ್ಟನೆ ಕೊಟ್ಟಿದ್ದಾರೆ ಸರ್. ಸ್ಪಷ್ಟನೆ ಕೊಟ್ಟಾದ್ಮೇಲೆ ಮತ್ತೆ ಪದೇ ಪದೇಯಾಗಿ ಈ ರೀತಿ ಟೈಮ್ ಬರ್ಬೇಕಲ್ಲ. ಈಗಲ್ಲಿ ಮಂತ್ರಿಮಂಡಲ ಯಾವಾಗ ಮಾಡ್ತಾರೆ ಅವಾಗ ಚರ್ಚೆ ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ತಕ್ಷಣ ಅದು ಆಗಿರುವಂತ ವಿಚಾರ ವೇಟ್ ಮಾಡ್ಬೇಕು. ಹೈಕಮಾಂಡ್ ಡಿಸಿಷನ್ ವೇಟ್ ಮಾಡ್ಬೇಕು. ಅವ್ರ ಮಗ ರಾಜೇಂದ್ರ ಅವರು ಕೂಡ ಒಂದು ಕೌಂಟರ್ ಕೊಟ್ಟಿದ್ರು ಸರ್. ಏನು ಇವರೆಲ್ಲ ಸಿಎಂ ಮಾಡ್ತೀನಿ ಅಂದ್ರೆ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಹೋಗ್ತಾರೆ ಅಂತ. ಯಾರು ಹೋಗಲ್ಲ, ಯಾರು ಬಿಜೆಪಿಗೆ ಯಾರು ಹೋಗಲ್ಲ. ಅಷ್ಟೇ ಚರ್ಚೆ, ಅಷ್ಟೇ. ಕಾಂಗ್ರೆಸ್ನವರು ಯಾರು ಕೂಡ ಬಿಜೆಪಿಗೆ ಯಾರು ಹೋಗಲ್ಲ.